Hello students, welcome to chemistry class and I am Vishwanath Hiremath, your chemistry lecturer. ನಾನು ಇವತ್ತು ಸಾಲಿಡ್ ಸ್ಟೇಟ್ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ PU ಕೆಮಿಸ್ಟ್ರಿ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಆನ್ ಸಾಲಿಡ್ ಸ್ಟೇಟ್ ಚಾಪ್ಟರ್. ಸೊ ಇಲ್ಲಿ ವೇಟೇಜ್ ಎಷ್ಟಿದೆ ಅಂತ ಹೇಳಿದ್ರೆ ಟೋಟಲ್ ಮಾರ್ಕ್ಸ್ 7 ಇದೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ನಿಮಗೆ 4 ಪಾರ್ಟ್ಗಳಿರುತ್ತೆ ಆನ್ಯುವಲ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಅಲ್ಲಿ. ಪಾರ್ಟ್ ಎ ನಲ್ಲಿ ಯಾವುದೇ ಕ್ವಶನ್ ಬರಲ್ಲ. ಇಲ್ಲಿ ಟೋಟಲ್ 7 ಮಾರ್ಕ್ಸ್ ಇದೆ. ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ 11th ಕ್ವಶನ್ ಬರುತ್ತೆ, 11th ಕ್ವಶನ್. ಪಾರ್ಟ್ ಸಿ ನಲ್ಲಿ ಯಾವುದು ಕ್ವಶನ್ ಇರಲ್ಲ. ಪಾರ್ಟ್ ಡಿ ಒಳಗಡೆ 5 ಮಾರ್ಕ್ಸ್ 27th ಕ್ವಶನ್ ಬರುತ್ತೆ, 27ನೇ ಕ್ವಶನ್. ಸೊ ಈ ರೀತಿ ನೀವು ಪ್ಲಾನಿಂಗ್ ಮಾಡಿದ್ರೆ ಇಟ್ಸ್ ವೆರಿ ಈಸಿ ಟು ಸ್ಕೋರ್ ಹೈ. 7 ಔಟ್ ಆಫ್ 7 ಹೇಗೆ ನೀವು ಮಾರ್ಕ್ಸ್ ತಗೋಬೇಕು, ಯಾವ ಟೈಪ್ ಕ್ವಶನ್ಸ್ ಬರುತ್ತೆ ಅನ್ನೋದು ಇವಾಗ ಡಿಸ್ಕಸ್ ಮಾಡೋಣ. ಸೊ ಟೋಟಲ್ ವೇಟೇಜ್ 7 ಇದೆ. ಪಾರ್ಟ್ ಬಿ ನಲ್ಲಿ 11th ಕ್ವಶನ್ 2 ಮಾರ್ಕ್ಸ್. ಪಾರ್ಟ್ ಡಿ ಅಲ್ಲಿ 27th ಕ್ವಶನ್ ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸ್ ಅಂದ್ರೆ ಕೆಮಿಸ್ಟ್ರಿನಲ್ಲಿ 5 ಮಾರ್ಕ್ಸ್ ಯಾವುದು ಕ್ವಶನ್ ಇರಲ್ಲ. ಸೊ ಇಲ್ಲಿ ಸ್ಪ್ಲಿಟ್ ಅಪ್ ಮಾಡ್ತಾರೆ 3 ಕ್ವಶನ್ಸ್ ಮತ್ತೆ 2 ಕ್ವಶನ್ಸ್, 3 ಮಾರ್ಕ್ಸ್ ಮತ್ತೆ 2 ಮಾರ್ಕ್ಸ್ ಅಂತ. ನೆಕ್ಸ್ಟ್ ಇಲ್ಲಿ ಡಿರೈವೇಶನ್ಸ್ ಮೇನ್ ಆಗಿ 3 ಮಾರ್ಕ್ಸ್ ಗೆ ನಿಮಗೆ ಡಿರೈವೇಶನ್ ಬರುತ್ತೆ. ಫಸ್ಟ್ ಒನ್ ಈಸ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್. ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ 52% ಬರ್ಬೇಕು ನಿಮಗೆ. ಇಲ್ಲಿ ನೀವೇನ್ ಮಾಡ್ತೀರಿ, ಮಿಸ್ಟೇಕ್ ಮಾಡ್ತೀರಿ ಅಂದ್ರೆ ನೀವು ಎಲ್ಲಾ ಫಾರ್ಮುಲಾ ಹಾಕ್ತಿರಿ, ಪ್ಯಾಕಿಂಗ್ ಎಫಿಷಿಯನ್ಸಿ ಎಲ್ಲಾ ಮಾಡ್ತೀರಿ. ಎಲ್ಲ ಆದ್ಮೇಲೆ ಲಾಸ್ಟ್ಗೆ 52% ಬರಲಿಲ್ಲ ಅಂತ ಹೇಳಿದ್ರೆ ಅದು ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ ಆಗೋದಿಲ್ಲ. ಸೊ ಹಾಗಾಗಿ ಅದು ತಪ್ಪಾಗುತ್ತೆ. ಸೊ ನೀವು ಇವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ 3 ಮಾರ್ಕ್ಸ್ ಡಿರೈವೇಶನ್ ಕ್ಲಿಯರ್ ಆಗಿ 52% ಬರಬೇಕು. ನಿಮ್ಮ ಆನ್ಸರ್ 52% ಇರಬೇಕು ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್ಗೆ. ನೆಕ್ಸ್ಟ್ ಸೆಕೆಂಡ್ ಒನ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ ಲಾಸ್ಟ್ ಆನ್ಸರ್ 68% ಇರುತ್ತೆ. ನೆಕ್ಸ್ಟ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ 74% ಇರುತ್ತೆ. ಈ ಮೂರಲ್ಲಿ ಒಂದು ಡಿರೈವೇಶನ್ 100% ನಿಮಗೆ ಬರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೀವು 2 ಮಾರ್ಕ್ಸ್ ಹೋಗೋದಾದ್ರೆ ನ್ಯೂಮರಿಕಲ್ಸ್ ಏನೇನ್ ಕೇಳಬಹುದು ಇಲ್ಲಿ. ಪ್ರಾಬ್ಲಮ್ ಆನ್ ಡೆನ್ಸಿಟಿ ಆಫ್ ಎ ಸಾಲಿಡ್. ಡೆನ್ಸಿಟಿ ನಿಮಗೆ ಮೇನ್ ಆಗಿ ಕೇಳ್ತಾರೆ. ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು Z ಇಂಟು M ಡಿವೈಡ್ ಬೈ A ಕ್ಯೂಬ್ ಇಂಟು NA. ಡಿ ಅಂದ್ರೆ ಡೆನ್ಸಿಟಿ, Z ಅಂದ್ರೆ ಪಾರ್ಟಿಕಲ್ ಪರ್ ಯೂನಿಟ್ ಸೆಲ್ ಅಂತ ಹೇಳ್ತೀವಿ. ಪಾರ್ಟಿಕಲ್ ಪರ್ ಯೂನಿಟ್ ಸೆಲ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಅದನ್ನು ಕೂಡ ನಿಮಗೆ 2 ಮಾರ್ಕ್ಸ್ ಕೇಳಬಹುದು. ಪಾರ್ಟಿಕಲ್ ಪರ್ ಯೂನಿಟ್ ಸೆಲ್ ಆಫ್ ಎ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್, ಬಾಡಿ ಸೆಂಟರ್ಡ್, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. M, ಕ್ಯಾಪಿಟಲ್ M ಇದೆ, ಇಟ್ ಈಸ್ ಅ ಮಾಸ್ ಆಫ್ ಸಾಲಿಡ್. ನೆಕ್ಸ್ಟ್ A ಕ್ಯೂಬ್ is a edge length or unit cell into Na. Na is a Avogadro number. Okay. ಸೊ ಇಲ್ಲಿ ಪಾರ್ಟಿಕಲ್ ಪರ್ ಯೂನಿಟ್ ಸೆಲ್ ಬಗ್ಗೆನೂ ನಿಮಗೆ ಕೇಳಬಹುದು. ಈ ಫಾರ್ಮುಲಾ ಮೇಲೆ ನಿಮಗೆ 2 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ ಗ್ಯಾರಂಟಿ ಬರುತ್ತೆ, 100% ಅಂತ ಹೇಳ್ಬೋದು. ಪಾರ್ಟಿಕಲ್ ಪರ್ ಯೂನಿಟ್ ಸೆಲ್ ಆಫ್ ಎ ಸಿಂಪಲ್ ಕ್ಯೂಬಿಕ್ ಲ್ಯಾಟಿಸ್, ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. ನೋಡಿ, ಫೇಸ್ ಸೆಂಟರ್ಗೆ ಮತ್ತೆ ಇನ್ನೂ 2 ಹೆಸರುಗಳಿವೆ. ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಸಿಸ್ಟಮ್ ಅಂತ ಒಂದಿದೆ, ಹೆಕ್ಸಾಗನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ ಇದೆ. ನಿಮಗೆ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ FCC ಅಂತ ಕೇಳಿದ್ರು ಒಂದೇ, CCP ಅಂತ ಕೇಳಿದ್ರು ಒಂದೇ, HCP ಅಂತ ಕೇಳಿದ್ರು ಒಂದೇ. ಸೊ ನೀವು ಅದೇ ಆನ್ಸರೇ ಬರಿಬೇಕಾಗುತ್ತೆ, FCC ದೇ ಆನ್ಸರ್ ಬರಿಬೇಕಾಗುತ್ತೆ. ಆಮೇಲೆ ನೀವು ಒಂದು ನೆನ್ಪಿಟ್ಕೋಬೇಕಾಗಿರೋದು, ಈ ಡಿರೈವೇಶನ್ ಅಲ್ಲಿ ಇನ್ನೊಂದು 3 ಮಾರ್ಕ್ಸ್ ಡಿರೈವೇಶನ್ ಏನ್ ಹೇಳಿದ್ದೆ ನಾನು, ಇದರಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಸಿಂಪಲ್ ಕ್ಯೂಬಿಕ್ 52%, ಬಾಡಿ ಸೆಂಟರ್ಡ್ 68% ಅಂಡ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ 74%. ಇಷ್ಟು ಆನ್ಸರ್ ಬರಲೇಬೇಕು. ನೀವು ಬೇರೆ ಏನಾದ್ರು ಆನ್ಸರ್ ಬರೆದ್ರೆ ಅದಕ್ಕೆ 1 ಮಾರ್ಕ್ಸ್ ಕಟ್ ಆಗುತ್ತೆ.
ಇಲ್ಲಿ ಡಯಾಗ್ರಾಮ್ ಇರುತ್ತೆ, ಡಯಾಗ್ರಾಮ್ ಲೇಬಲ್ ಡಯಾಗ್ರಾಮ್ ಬರಿಬೇಕು. ಅದಾದ್ಮೇಲೆ ಅದರ ಎಡ್ಜ್ ಲೆಂತ್ ಫೈಂಡ್ ಔಟ್ ಮಾಡಬೇಕು. ನಿಮಗಿಲ್ಲಿ ರೇಡಿಯಸ್ ಬೇಕಾಗುತ್ತೆ. ಅದಾದ್ಮೇಲೆ ನೀವು ಫಾರ್ಮುಲಾ ಅಪ್ಲೈ ಮಾಡಿ ಯು ಕ್ಯಾನ್ ಗೆಟ್ ಆನ್ಸರ್. ನೆಕ್ಸ್ಟ್ ಫಾರ್ 2 marks ಒನ್ ಆಫ್ ದಿ ನ್ಯೂಮರಿಕಲ್ ಆನ್ ಡೆನ್ಸಿಟಿ. ಇಲ್ಲಿ ನಿಮಗೆ ಮಾಸ್ ಕೂಡ ಕೇಳ್ಬೋದು, ಮಾಸ್ ಆಫ್ ದಿ ಸಾಲಿಡ್ ಏನು ಅಂತಾನು ಕೇಳ್ಬೋದು. ಸೊ ಅವಾಗ ಫಾರ್ಮುಲಾ ನಿಮಗೆ ಚೇಂಜಸ್ ಆಗುತ್ತೆ. ಸೊ ಅದನ್ನ ಆಲ್ಟರ್ನೇಟ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು 2 marks ಇದೆ. ಇವು 5 marks ಆಯ್ತು. ಇನ್ನು 2 marks ಗೆ ಕ್ವಶನ್ ಏನ್ ಕೇಳ್ಬೋದು? ಡಿಫರೆನ್ಸ್ ಬಿಟ್ವೀನ್ ಕ್ರಿಸ್ಟಲೈನ್ ಅಂಡ್ ಎಮಾರ್ಫಸ್ ಸಾಲಿಡ್. ಡಿಫರೆನ್ಸ್ ಬಿಟ್ವೀನ್ ಕ್ರಿಸ್ಟಲೈನ್ ಅಂಡ್ ಎಮಾರ್ಫಸ್ ಸಾಲಿಡ್. ಕ್ರಿಸ್ಟಲೈನ್ ಮತ್ತೆ ಎಮಾರ್ಫಸ್ ಸಾಲಿಡ್ ಗೆ ವೇಟೇಜ್ ಇರುವಂತ ಆನ್ಸರ್ ಬರೀರಿ. ಯಾವಾಗ್ಲೂ ಅಟ್ಲೀಸ್ಟ್ ನೀವು 4 ಡಿಫರೆನ್ಸ್ ಆದ್ರೂ ಬರಿಬೇಕಾಗತ್ತೆ. ಇಲ್ಲಿ ಕ್ರಿಸ್ಟಲೈನ್ ಸಾಲಿಡ್ ಅಂದ್ರೆ ಜಾಮೆಟ್ರಿಕಲ್ ಶೇಪ್ ಬರೀರಿ. ಆಮೇಲೆ ನೇಚರ್ ಏನಿದೆ, ಆರ್ಡರ್ ಏನಿದೆ ಅದನ್ನ ಬರೀರಿ. ನೆಕ್ಸ್ಟ್ ಕ್ರಿಸ್ಟಲೈನ್ ಮತ್ತೆ ಎಮಾರ್ಫಸ್ ಸಾಲಿಡ್ಸ್ ಐಸೋಟ್ರೋಪಿಕಾ ಅನ್ಐಸೋಟ್ರೋಪಿಕಾ ಅದನ್ನ ಬರಿಬೇಕಾಗುತ್ತೆ. ಕ್ರಿಸ್ಟಲೈನ್ ಅನ್ಐಸೋಟ್ರೋಪಿಕ್ ಇನ್ ನೇಚರ್, ಎಮಾರ್ಫಸ್ ಸಾಲಿಡ್ಸ್ ಐಸೋಟ್ರೋಪಿಕ್ ಇನ್ ನೇಚರ್. ಸೊ ಈ ರೀತಿ ಆನ್ಸರ್ ಬರಿಬೇಕಾಗುತ್ತೆ. ಬಾಯ್ಲಿಂಗ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್ ಕೇಳಿದ್ರೆ ಕ್ರಿಸ್ಟಲೈನ್ ಇಟ್ ಈಸ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆರ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಎಮಾರ್ಫಸ್ ಸಾಲಿಡ್ಸ್ ದೇ ಮೆಲ್ಟ್ ಓವರ್ ಎ ರೇಂಜ್ ಆಫ್ ಟೆಂಪರೇಚರ್. ಈ ರೀತಿ ಆನ್ಸರ್ ಇರುತ್ತೆ. ಕ್ಲಿಯರ್ ಆನ್ಸರ್ ಅನ್ನ ಬರೀರಿ ಯಾವಾಗ್ಲೂ ಬರೆಯೋದಾದ್ರೆ. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಸ್ಕಾಟ್ಕಿ ಅಂಡ್ ಫ್ರೆಂಕೆಲ್ ಡಿಫೆಕ್ಟ್ಸ್ ಇನ್ ಅಯಾನಿಕ್ ಸಾಲಿಡ್ಸ್. ಈ ರೀತಿ ಕ್ವಶನ್ ಬರ್ಬೋದು 2 marks ಗೆ. ಸ್ಕಾಟ್ಕಿ ಮತ್ತೆ ಫ್ರೆಂಕೆಲ್ ಡಿಫೆಕ್ಟ್. ಇಲ್ಲಿ ಸ್ಕಾಟ್ಕಿ ಡಿಫೆಕ್ಟ್ ಅಂತ ಹೇಳಿದ್ರೆ ದ ವೇಕೆನ್ಸಿ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ equal number of cations and anions vacant from their normal lattice point, and this is called Schottky defect. Here density decreases. Next Frenkel defect ಅಂದ್ರೆ ಏನು? Frenkel defect ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, the atoms or ions, the smaller atoms or ions, they vacant from their normal lattice point and move towards the interstitial sites, and this is called Frenkel defect. Here density unchanged. Schottky defect ಗೆ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಆದ್ರೆ, ಫ್ರೆಂಕೆಲ್ ಡಿಫೆಕ್ಟ್ ಗೆ AgCl, AgBr ಈ ರೀತಿ ಆನ್ಸರ್ಸ್ ಆಗುತ್ತೆ. ಓಕೆ, ಸೊ ಡಿಫರೆನ್ಸ್ ನ ಕ್ಲಿಯರ್ ಆಗಿ ಬರೀರಿ, ನೀಟಾಗಿ ಬರೀರಿ. So these are the very important questions that will come in our annual examination. Okay, thank you.